ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿ ಬಂದಿರುವಂಥದ್ದು ಇದೊಂದು ಸಚ್ ಎ ಸ್ಮಾಲ್ ಇಶ್ಯೂ ಟು ಮೇಕ್ ಸಂಬಡಿ ಹ್ಯಾಪಿ ಅಷ್ಟೆ. ಸಹಾಯದಲ್ಲಿ ಭಾಳ ದೊಡ್ಡ ಸಹಾಯ ಮಾಡಿದ್ರೆ ಮಾತ್ರ ಜನರಿಗೆ ಅಥವಾ ಯಾರಿಗೋ ವ್ಯಕ್ತಿಗೆ ಸಹಾಯ ಮಾಡಿದಾಗ ಸಂತೋಷ ಆಗತ್ತೆ ಅಂತೇನಿಲ್ಲ. ಸ್ಮಾಲ್ ಥಿಂಗ್ಸ್ ಕ್ಯಾನ್ ಬ್ರಿಂಗ್ ಎ ಬಿಗ್ ಜಾಯ್. ಆ್ಯಕ್ಚುಲಿ ಸಣ್ಣ ಸಣ್ಣ ನೆರವು ಕೆಲವೊಮ್ಮೆ ಅತಿ ದೊಡ್ಡ ಸಂತೋಷಗಳಿಗೆ ದಾರಿ ಆಗ್ಬಿಡ್ಬೋದು. ಇದು ಹಾಗೆ ಇದ್ದಂಗಿದೆ. ಈ ಸ್ಮಾಲ್ ಥಿಂಗ್ ನಮಗೆ ಅವ್ರಿಗೆ ಅಲ್ಲದೆ ಇರ್ಬೋದು ಪಾಪ. ಯಾಕಂದರೆ ಅವ್ರಿಗೆ ಅದು ಆಗಿದ್ದಿದ್ರೆ ಅವ್ರಿಗೆ ಅದು ಸ್ಮಾಲ್ ಆಗಿದ್ದರೆ ನಮ್ಮ ಹತ್ರಕ್ಕೆ ಯಾಕೆ ಬಂದಿರೋರು ಅವರು, ಅದು ಅವ್ರಿಗೆ ದೊಡ್ಡದು ನಮಗೆ ಸ್ಮಾಲು. ಬಟ್ ಇಟ್ ಕ್ಯಾನ್ ಬ್ರಿಂಗ್ ಸಚ್ ಎ ಹ್ಯೂಜ್ ಜಾಯ್ನ, ಎಷ್ಟು ದೊಡ್ಡ ಸಂತೋಷವನ್ನು ತರುತ್ತೆ. ಹಾವೇರಿ ಜಿಲ್ಲೆ ಬ್ಯಾಡಗಿಯಿಂದ. ಈ ಪ್ರತಿಭಾವಂತ ಯುವತಿಯ ಹೆಸರು ಮಧು ಕಾರಗಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕೆರವಡಿ ಗ್ರಾಮದ ನಿವಾಸಿ. ತಂದೆ ಮಧು ಚಿಕ್ಕವಳಿದ್ದಾಗ ತಾಯಿಯನ್ನ ಬಿಟ್ಟು ಹೋಗಿದ್ದಾನೆ. ಮಧುಳ ದೊಡ್ಡಮ್ಮ ಈ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಮಧುಗೆ 5ನೇ ತರಗತಿ ಇದ್ದಾಗ ಏಕಾಏಕಿ ಶ್ರವಣ ದೋಷ ಕಾಣಿಸಿಕೊಂಡಿತ್ತು. ಅದರ ಜೊತೆಗೆ ದೂರದೃಷ್ಟಿ ಸಹ ಕಡಿಮೆಯಾಯಿತು. ಆಗ ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಾ ಇದ್ದ ಮಧು ಸರ್ಕಾರಿ ಶಾಲೆಗೆ ಹೈಸ್ಕೂಲ್ನಲ್ಲಿ 80% ಅಂಕ ಪಡೆದಿದ್ದಾಳೆ. ಶ್ರವಣ ಸಮಸ್ಯೆ ಇದ್ದರೂ ಪುಸ್ತಕ ಓದುವುದು, ಮೊಬೈಲ್ನಲ್ಲಿ ಸ್ವಯಂ ಅಭ್ಯಾಸ ಮಾಡಿ SSLC, PUC ಮತ್ತು ಡಿಗ್ರಿಯನ್ನ ಪ್ರಥಮ ದರ್ಜೆಯಲ್ಲಿ ಮುಗಿಸಿದ್ದಾಳೆ. ಮಧು ಕಾರಗಿಗೆ ಡಿಗ್ರಿ ಓದುವಾಗ ಸಾಹಿತ್ಯಾಸಕ್ತಿ ಬೆಳೀತು. ಮೊದಲು ಕನಸುಗಳ ಚೀಲ ಅನ್ನೋ ಒಂದು ಕವನ ಸಂಕಲನ ಬರೆದ್ಲು. ನಂತರ ತೆರೆದ ಬಾಗಿಲು ಅನ್ನೋ ಕವಿತೆಗಳ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ತಾಯಿ ಕೂಲಿ ನಾಲಿ ಮಾಡಿ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿಸಿದ್ದಾರೆ. ಈಗ ಮಧು ಕನ್ನಡ MA ಓದ್ತಾ ಇದ್ದು ಜೊತೆಯಾಗಿ ಸಾಹಿತ್ಯದ ಕೃಷಿಯನ್ನ ಮುಂದುವರಿಸಿ ಮತ್ತೊಂದು ಕವನ ಸಂಕಲನ ಸಿದ್ಧಪಡಿಸಿದ್ದಾಳೆ. ಪುಸ್ತಕ, ಮುಖಪುಟ, ಕವನ ಸಂಕಲನವನ್ನ ತಾನೇ ರೆಡಿ ಮಾಡಲು ಜೊತೆಗೆ ಅವಳ ಅಭ್ಯಾಸಕ್ಕಾಗಿ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ದು ಬೆಳಕು ಕಾರ್ಯಕ್ರಮದ ಮೂಲಕ ಸಹಾಯ ಕೇಳ್ತಿದ್ದಾರೆ. ಮಧು ಕಾರಗಿ ತನ್ನ ಶ್ರವಣ ದೋಷ ಮತ್ತು ದೃಷ್ಟಿ ದೋಷವನ್ನ ಮೆಟ್ಟಿ ನಿಂತು ಶಿಕ್ಷಣ ಮತ್ತು ಸಾಹಿತ್ಯ ಎರಡರಲ್ಲೂ ತೋರುತ್ತಿರುವ ಆಸಕ್ತಿಗೆ ಸಾಥ್ ನೀಡುವ ಸಂಕಲ್ಪ ನಮ್ಮದು. ಆಲ್ ರೈಟ್, ಈ ವಿದ್ಯಾರ್ಥಿನಿ ಮಧು ನೀನಾ? ನನ್ನ ಹೆಸರು ಮಧು ಕಾರಗಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕೆರವಡಿ ಗ್ರಾಮ ನಮ್ಮೂರು. ನಾನೀಗ ಹಾವೇರಿ ವಿಶ್ವವಿದ್ಯಾಲಯ ಕೆರಿಮತ್ತಿಹಳ್ಳಿಯಲ್ಲಿ 2ನೇ MA 2ನೇ ವರ್ಷದಲ್ಲಿ ಓದ್ತಾ ಇದ್ದೇನೆ. ಈಗ ನಿಮ್ಗೆ ಏನು ಬೇಕಿಲ್ಲ? ಹೌದು, ಯಾಕಂದ್ರೆ ನಂಗೆ ಪುಸ್ತಕಗಳ ವಿನ್ಯಾಸ ಮಾಡೋದು, ಪುಸ್ತಕಗಳ ಮುಖಪುಟ ರಚಿಸೋದು ಆಸಕ್ತಿ ಇದೆ. ಮೊಬೈಲ್ ಒಳಗೆ ಅವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ನೀ ಏನು ಮಾಡ್ತಿ ಮಂಜುಳ? ಹ್ಞೂ ರೀ, ಏನು ಮಾಡ್ತಿ? ಕೂಲಿ ಕೆಲಸ ಮಾಡ್ತಾವ್ರಿ. ನಿಂಗೆ ಆಕಿ ಒಬ್ಬಳೇ ಮಗಳ? ಮಗ ಒಬ್ಬ ಅನ್ನತಾನ. ಸ್ವಂತ ಮಗಳೇನ ಅವಳು? ಹ್ಞೂ, ಸ್ವಂತ ಮಗಳ್ರಿ. ಎಷ್ಟು ಮಕ್ಕಳು ನಿಂಗೆ? 2 ಮಕ್ಳು ರೀ. ಇವು ಕಿರೇಕ್ರಿ, ಮಗ ಸಣ್ಣನ್ರಿ. ಈಕಿ ಹಿರಿ ಆಕಿ? ಹ್ಞೂ ರೀ. ಇನ್ನು ಇದು ಸಣ್ಣನ್ರಿ ಮಗ. ಆತ ಚಲೋ ಅದಾನೆ? ಅವ್ನು ಚೆನ್ನಾಗದಾನ್ರಿ. ಇನ್ನೊಬ್ಳು ಆಕಿ? ಇನ್ನು ಯಾರು ಇಲ್ಲ. 2 ಮಕ್ಕಳು. ಯಜಮಾನ್ರಿ ಅಲ್ಲೇ ಹೋಗ್ಯಾರ್ರಿ, ಇಲ್ಲ ಅವ್ರ ಮನ್ಯಾಗ. ಮನ್ಯಾಗ ಹೋಗ್ಯಾರ? ವಾಕಿಂಗ್ ಹೋಗ್ಯಾರೇನ? ಇಲ್ರಿ, ಹಂಗ ಒಟ್ಟ ಹಿಂಗ ಬಿಟ್ಟು ಹೋಗ್ತಾರ್ರಿ ಅವ್ರು. ಬಂದಾಗಿಂದ ನಮ್ಮ ಮನೆಗೆ ಒಟ್ಟ ನಮ್ಮ ಜೋಡಿ ಇಲ್ಲ ಇಲ್ರಿ. ಮನೆಗೆ ಹೋದಿ, ಅವ್ರು ನಿಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಬಂದಾರ್ರಿ. ಹಳೆ ತನಕ ಅಂತ ಇಟ್ಕೊಂಡದ್ರಿ ಅವ್ರು. ನಮ್ಮ ಅಕ್ಕರು ನಮ್ಮ ಅಪ್ಪರ ಮನ್ಯಾಗ ಅವ್ರು ನಮ್ಮ ಮನೆಗೆ ದುಡ್ಯಾಕ ನೆಲ್ಲಲ್ಲಿ ಅವ್ರು ಹೋಗ್ಬಿಟ್ರು. ನಾವ ದುಡ್ಕೊಂಡು ಈಗ ಅಲ್ಲ 25 ವರ್ಷ ಆತ್ರಿ ನಮ್ಮ ಮದುವೆ. ಆಕಿ ನೋಡಿಲ್ಲೇನ ಅವ್ರ ಅಪ್ಪ ನೋಡಿಲ್ಲೇನ? ಆಕಿ ಹಂಗ ಬರೋದು ಹೋಗೋದು ಯಾವಾಗಾರ ಮಾಡ್ತಾರ್ರಿ. ಹಂಗ ಸತತ್ ನಮ್ಮ ಅಂತೆಲ್ಲ ಇರಲ್ರಿ ಅವ್ರು. ಬಟ್ ಆಕೆ ಚಲೋ ಓದಾಳಲ್ಲ? ಚೆನ್ನಾಗಿ ಓದ್ತಾಳ್ರಿ. ಕಿವಿ ರಿಪೇರಿ ಆಗಂಗಿಲ್ಲ ಏನದೆ? ಇಲ್ರಿ, ನಾವು ತೋರಿಸಿದ್ವಿ ಅಲ್ಲೇ ಇಲ್ಲೇ. ಅದೇನೋ ಮೆಷಿನ್ ಹಾಕಿದ್ರು ಚೂರ್ ಕೇಳ್ತದೆ ಅಂತಾರಲ್ಲ? ನರ ವೀಕ್ ಬಂದವ್ರಿ ಅಂತ ಹೇಳ್ತಾರ್ರಿ ಆಸ್ಪತ್ರೆ ಒಳಗೆ. ಮತ್ತೆ ಆಕಿ ಏನು ಮಾಡ್ತೀವಿ ಮುಂದೆ? ಏನಾರ ಮತ್ತು ಟೇಬಲ್ ವರ್ಕ್ ಕೆಲ್ಸಕ್ಕೆ ಹಚ್ಬೇಕ್ರಿ ಬರೀ ಅಂತಾವು. ಚಲೋ ಬರೀತಾಳ? ಬರ್ಯಾಕ ಚೆನ್ನಾಗಿ. ಮನೆಯಾಗೆಲ್ಲ ಓದಾರೇನ? ತುಂಬಾ ಯಾರ್ಯಾರು ಓದಿಲ್ಲ ನೋಡ್ರಿ. ಆಕೆ ಒಬ್ಬಕ್ಕೆ ನೋಡ್ರಿ ಈಗ MA ಓದಾಕತ್ತಿರೋದು. ನೀವು ಆಕಿಗೆ ಸಂಬಂಧ ಏನು? ದೊಡ್ಡಮ್ರಿ. ದೊಡ್ಡಮ್ರಿ. ಪಬ್ಲಿಕ್ ಹೀರೋ ಬಂದಿತ್ತು ಸರ್. ಪಬ್ಲಿಕ್ ಹೀರೋ ಆಗಿದ್ರೆ ನೀವು? ಮಾದೇವ ಕಲ್ಲಿಂಗದಳ್ಳಿ. ಯಾಕಾದ್ರಿ?
ಮತ್ತು ನೀವೆಲ್ಲ ಸ್ಟೋರಿ ಮಾಡಿ ಹಾಕಿದ್ರಿ ಸರ. ನಮ್ಮ ಹಾವೇರಿಯಿಂದ ಬಂದು ನಮ್ಮನ್ನು ಗುರುತಿಸಿದ್ರು ಶ್ರೇಷ್ಠ ಕೃಷಿ ಮಹಿಳೆ ಮಾದೇವಕ್ಕ ಹುಲಿಯ ಅಂದ್ರೆ ನೀವು ಅಂತ ಅಂದ್ರಲ್ಲ ಸರ್. ನಾನೇ ಅವಳು ನಾನೇ ಸಾಕಿದ್ದೇನೆ ರೀ. ಆಕಿನಿಗೆ 24ನೇ ವರ್ಷ ರೀ ಇದಕ್ಕಿದು. ನಿಮ್ಮ ತಂಗಿ ಏನಾಕಿ? ಹಾಂ ತಂಗಿ ರೀ ಈಕಿ. ಅವರು ಯಜಮಾನ್ರು ಟ್ರ್ಯಾಕ್ಟರ್ ಹೊಡೆದ ನೆಲ ಮಾಡೋದು ನೀನು ಅಲ್ವಾ? ನಾನು ರೀ ಎಲ್ಲ ಮಾಡಿದಕ್ಕೆ. ಈಗ ಅಪ್ಪ ಅಮ್ಮನ ಆಸ್ತಿ ಒಳಗೆ ನಿಂದ ಧೈರ್ಯ ಆಕಿಗೂ ಕಲಿಸ್ಕೊಡು. ಮತ್ತೀಗ ಅದೇ ಧೈರ್ಯದ ಮೇಲೇ ನಾನು ನಮ್ಮ ಹಾವೇರಿ ಸ್ವಾಮಿಯರಿಗೆ ಭೇಟಿಯಾಗಿ ನಮ್ಮ ಮಗಳದೊಂದು ಸ್ಟೋರಿ ಕೊಡ್ರಿ, ನಮ್ಮ ರಂಗಣ್ಣರ ಕಡೆಯಿಂದ ಸಾಧ್ಯ ಆಕತ್ತದು, ಅವ್ರು ಏನಾದರೂ ಹೆಲ್ಪ್ ಮಾಡ್ತಾರ. ನೀನು ಪಬ್ಲಿಕ್ ಇರುವಾಗ ರುಚಿ ನೋಡಿದ್ಯಾ? ನಿಂಗೆ ಎಲ್ಲ ಗೊತ್ತು ನಿನಗೆ. ನನಗೆ ಲೀಡರ್ಶಿಪ್ ತಗೊಂಡಿದ್ಯಾ ನೀನು? ಎಲೆಕ್ಷನ್ಗೆ ಹೋಗಿ ರಿಲೇಷನ್ಸ್ ಮಾಡಿಸ್ಕೊಟ್ಟದಾರ ಅವ್ರು ನನಗೆ. ಅವ್ರ ಮೇಲೆ ನನಗೆ ಪೂರ್ತಿ ನಂಬಿಕೆ ಐತಿ. ಆಯ್ತು ಬಿಡು, ಈಗ ಆಯ್ತಲ್ಲ, ನೀ ಮಾಡೋ ಕೆಲಸ ನೀನು ಮಾಡಿದಿ. ಆಕಿಗೆ ಮಾಡೋ ಕೆಲಸ ನಾವು ಮಾಡೋಣ. ಆಕಿಗೆ ಬೇಕಂತೆ ಒಂದು ಲ್ಯಾಪ್ಟಾಪ್ ಅಲ್ಲ, ನಾ ಕೊಡಿಸ್ತೀನಿ ಬಿಡು. ಲ್ಯಾಪ್ಟಾಪ್ ಬೇಕು ಸರ್. ಆಮೇಲೆ ಮುಂದೆ KS IAS ಅನ್ನೋದು ಒಂದು ಆಸೆ ಐತ್ರಿ ಆಕಿಗೆ. ಓದೋದಿನ್ನು KS ಓದ್ಬೇಕು ಅಂತಾಳ. ಓದ್ಲಿ ಆಕಿ. ಆಕೆ ಅದೃಷ್ಟ ಇದ್ರೆ ಪಾಸ್ ಆಗ್ತದೆ. ಟ್ರೈ ಮಾಡಲಿ ಬಿಡು. ನೀ ಎನ್ಕರೇಜ್ ಮಾಡಿ ಟ್ರೈ ಮಾಡಿಸೋ, ಪ್ರೋತ್ಸಾಹ ಕೊಡು. ಆಕಿ ಬರೆಯೋದು ಬರೀಲಿ ಎಕ್ಸಾಮ್, ಆದ್ರಾಯ್ತು ಇಲ್ದಿರಿಲ್ಲ ಅಷ್ಟೇ. ಅದು ಹಣೆ ಬರೋರಿ ಅದೆಲ್ಲ. ಆಮೇಲೆ ಆಕಿ ಈಗ ಆಕಿ ಹೇಳ್ದಂಗೆ ಯಾವ್ದಾರು ಡೆಸ್ಕ್ ವರ್ಕ್ ಥರ ನೋಡ್ಕೊಂಡು ಆಕೆ ಏನೋ ಒಂದು ಮಾಡ್ಕೋದು. ಯಾಕಂದ್ರೆ ಆಕಿ ಪೇಜ್ ಎಲ್ಲ ನಾನೇ ಮಾಡ್ತೀನಿ ಲೇಔಟ್ ಅಂತೆಲ್ಲ ಹೇಳ್ತಾಳ. ಹಾಗಾಗಿ ಮುಂದೆ ಎಲ್ಲೋ ಒಂದು ಸಣ್ಣ ನೌಕರಿ ಸಿಗ್ತದೆ. ಆಕಿ ಸಮಸ್ಯೆ ಆಗಂಗಿಲ್ಲ. ನಿಮ್ಮಂತರ ಒಂದು ಸ್ವಲ್ಪ ಆಯ್ತು, ಅದು ನೋಡೋಣ ಆಮೇಲೆ. ಮೊದ್ಲಿಗೆ ಅಕ್ಕಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸ್ತೀನಿ, ಆಯ್ತಾ? ಯಾವಾಗ ಬೇಕು? ನಾಳೆ ಕೊಡಿಸ್ತೀನಿ, ಆಯಿತಾ? ಚೆನ್ನಾಗಿ ಮಾಡಿ ಟಾಪ್ ಆಗು. ನೌಕರಿ, ಉದ್ಯೋಗ ಏನು ಮಾಡ್ತೀಯಾ? ಹೇಳೋಕ್ಕಾಗಲ್ರಿ. ಓಕೆ, ಇಲ್ಲಿಗೆ ಇವತ್ತಿನ ಈ ಬೆಳಕು ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. 215ನೇಯದಿದು. ವಾರ ಕಳೆದಂತೆಲ್ಲ ಹೊಸ ಅನುಭವಗಳು ಮತ್ತು ವಾರ ಕಳೆದಂತೆಲ್ಲ ಮುಗಿಯದ ಕಥೆಗಳು. ಹೊಸ ಕತೆ ಬಂದಾಗ ಹೋದ ವಾರಕ್ಕಿಂತ ಇದು ಭಾಳ ಎಷ್ಟು ಕೆಟ್ಟದಾಗಿದೆಯಪ್ಪ ಅಯ್ಯೋ ಅನಿಸತ್ತೆ. ಮುಂದಿನ ವಾರ ಬಂದಾಗ ಅಯ್ಯೋ ಅದೇ ಬೆಟ್ರ್ ಇತ್ತಪ್ಪ ಇದಕ್ಕಿಂತ ಅಂತ ಅನಿಸತ್ತೆ. ಲೈಫ್ ಈಸ್ ಲೈಕ್ ದ್ಯಾಟ್. ಯಾವಾಗಲೂ ಅಷ್ಟೆ. ಬೆಳಕು ನಮ್ಮ ಜೀವನದಲ್ಲಿ ಅದನ್ನು ಒಂದು ಪಾಠವಾಗಿ ತೋರಿಸತ್ತೆ. ನಾವು ಅರ್ಥ ಮಾಡ್ಕೋಬೇಕು.